ನಮಸ್ಕಾರ. ಇವತ್ತಿನ ಈ ವಿಶೇಷ ವಿವರಣೆಗೆ ಸ್ವಾಗತ. ನೋಡಿ, ನಮ್ಮ ಸುತ್ತಮುತ್ತ ದಿನನಿತ್ಯ ಏನೇನೋ ಘಟನೆಗಳು ನಡೀತಿರುತ್ತೆ ಅಲ್ವಾ? ಸಣ್ಣ ಪುಟ್ಟ ಅಪಘಾತಗಳಿಂದ ಹಿಡಿದು ಇಡೀ ದೇಶದ ದಿಕ್ಕನ್ನೇ ಬದಲಿಸುವಂತಹ ರಾಷ್ಟ್ರ ಮಟ್ಟದ ಪ್ರಮುಖ ನೀತಿಗಳವರೆಗೆ ಇವೆಲ್ಲವನ್ನೂ ಒಟ್ಟುಗೂಡಿಸಿ ಇದರ ಹಿಂದಿರೋ ಸ್ಪಷ್ಟ ಚಿತ್ರಣವನ್ನು ಇಂದು ನಾವು ನೋಡಲಿದ್ದೇವೆ. ಬನ್ನಿ, ಅಡೆತಡೆಗಳಿಂದ ಅಭಿವೃದ್ಧಿಯೆಡೆಗಿನ ಈ ಪಯಣವನ್ನು ಒಟ್ಟಾಗಿ ಅರ್ಥ ಮಾಡಿಕೊಳ್ಳೋಣ. ಸರಿ, ಇವತ್ತು ನಾವು ಕವರ್ ಮಾಡ್ತಿರೋ ಟಾಪಿಕ್ಸ್ ಯಾವುದು ಅಂದ್ರೆ, ಮೊದಲನೇದಾಗಿ ಅಪರಾಧ ಮತ್ತು ಅಪಘಾತಗಳು, ಎರಡನೇದಾಗಿ ರಾಜಕೀಯ ಘರ್ಷಣೆಗಳು, 3 ರಾಷ್ಟ್ರೀಯ ನೀತಿ ಮತ್ತು ನ್ಯಾಯಾಂಗ, 4 ಪರಿಸರ ಸಂರಕ್ಷಣೆ ಮತ್ತು ಗುರಿಗಳು, ಹಾಗೂ ಕೊನೆಯದಾಗಿ ವ್ಯಾಪಾರ ಯಶಸ್ಸು. ಮೊದಲನೇ ವಿಭಾಗಕ್ಕೆ ಹೋಗೋಣ. ಅಪರಾಧ, ಅಪಘಾತ ಮತ್ತು ದೈನಂದಿನ ಘಟನೆಗಳು. 13 ಲಕ್ಷ ರೂಪಾಯಿ. ಕೇಳೋಕೆ ಇದು ಬರೀ ಒಂದು ನಂಬರ್ ಅನ್ಸ್ಬಹುದು, ಆದ್ರೆ ಕಲಬುರಗಿಯಲ್ಲಿ ನಡೆದ ಒಂದು ಭೀಕರ ಘಟನೆಗೆ ಕಾರಣವಾದ ಸಾಲದ ಮೊತ್ತವೇ ಈ 13 ಲಕ್ಷ. ಕೇವಲ ಈ ಹಣಕ್ಕಾಗಿ ಒಬ್ಬ ಶಿಕ್ಷಕನನ್ನು ಹತ್ಯೆ ಮಾಡಲಾಗಿದೆ ಅನ್ನೋದು ನಿಜಕ್ಕೂ ಆಘಾತಕಾರಿ. ನಮ್ಮ ದೈನಂದಿನ ಹಣಕಾಸಿನ ವ್ಯವಹಾರಗಳು ಹೇಗೆ ಕ್ಷಣಮಾತ್ರದಲ್ಲಿ ಪ್ರಾಣಾಪಾಯಕ್ಕೆ ತಿರುಗಬಹುದು ಅನ್ನೋದನ್ನ ಇಂಥ ಘಟನೆಗಳು ನಮಗೆ ಕಟುವಾಗಿ ಎಚ್ಚರಿಸ್ತವೆ. ಇನ್ನು ರಾಜ್ಯದ ಬೇರೆ ಬೇರೆ ಕಡೆ ನಡೆದ ಕೆಲವು ಪ್ರಮುಖ ದುರ್ಘಟನೆಗಳನ್ನ ಗಮನಿಸಿದರೆ, ಹರಪನಹಳ್ಳಿಯಲ್ಲಿ ಟ್ರ್ಯಾಕ್ಟರ್ ಮತ್ತು ಬೈಕ್ ನಡುವಿನ ಭೀಕರ ಅಪಘಾತದಲ್ಲಿ ಪ್ರಜ್ವಲ್ ತಿಪ್ಪನಾಯಕನಹಳ್ಳಿ ಸೇರಿದಂತೆ 2 ಪ್ರಾಣ ಕಳೆದುಕೊಂಡಿದ್ದಾರೆ. ಆನಂದಪುರದಲ್ಲಿ ದ್ವಿಚಕ್ರ ವಾಹನದ ಹಿಟ್ ಅಂಡ್ ರನ್ ಪ್ರಕರಣವೊಂದು ಮತ್ತೊಂದು ಜೀವವನ್ನು ಬಲಿ ಪಡೆದಿದೆ. ಇತ್ತ ಚಿಕ್ಕಮಗಳೂರಿನಲ್ಲಿ ಕಾಡುಹಂದಿ ದಾಳಿಯಿಂದ ಮಹಿಳೆಯೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇದರ ಜೊತೆಗೆ ಬಂಡೀಪುರದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರು ನಿರ್ಬಂಧಿತ ಅರಣ್ಯ ಪ್ರದೇಶದಲ್ಲಿ ವಾಹನ ಚಲಾಯಿಸಿದ್ದು ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಇವೆಲ್ಲವೂ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಾವು ಪ್ರತಿದಿನ ಎದುರಿಸುವ ಅಪಾಯಗಳನ್ನ ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತವೆ. ಈಗ ಒಂದು ವಿಚಿತ್ರವಾದ ಪ್ರಶ್ನೆ. ಯಾರಾದ್ರೂ ಬ್ಯಾಂಕ್ಗೆ ಅಸ್ಥಿಪಂಜರ ಅಂದ್ರೆ ಸ್ಕೆಲಿಟನ್ ತರೋದನ್ನ ನೀವೆಲ್ಲಾದ್ರೂ ನೋಡಿದಿರಾ? ಖಂಡಿತ ಇಲ್ಲ ಅಲ್ವಾ? ಇದು ಕೇಳಲು ವಿಚಿತ್ರವೆನಿಸಿದ್ರೂ ಒಡಿಶಾದಲ್ಲಿ ನಡೆದ ಒಂದು ನೈಜ ಘಟನೆ ಇದು. ಹೌದು, ಇದೊಂದು ಅತ್ಯಂತ ವಿಲಕ್ಷಣ ಸನ್ನಿವೇಶ. ಬ್ಯಾಂಕ್ ಕೇವಲ ಅಧಿಕೃತ ದಾಖಲೆಗಳನ್ನು ಕೇಳಿತ್ತು ಅನ್ನೋದು ಬ್ಯಾಂಕಿನ ವಾದ. ಆದರೆ ಆ ನಿಯಮಗಳ ಕಟ್ಟುನಿಟ್ಟಿನ ಪಾಲನೆ ಎಲ್ಲಿಯವರೆಗೆ ಹೋಯ್ತೆಂದ್ರೆ, ಮೃತ ಸಹೋದರಿಯ ಅಸ್ಥಿಪಂಜರವನ್ನೇ ಬ್ಯಾಂಕ್ಗೆ ಹೊತ್ತು ತರುವಂತಾಯಿತು. ನಮ್ಮ ವ್ಯವಸ್ಥೆಯ ನಿಯಮಗಳನ್ನು ಕುರುಡಾಗಿ ಪಾಲಿಸಿದಾಗ ಎಂತಹ ಅಸಾಮಾನ್ಯ ಹಾಗೂ ಅಮಾನವೀಯ ವಾತಾವರಣ ಸೃಷ್ಟಿಯಾಗಬಹುದು ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಇದು ನಮ್ಮ ಆಡಳಿತಾತ್ಮಕ ವ್ಯವಸ್ಥೆಯ ಅಣಕವಲ್ಲದೆ ಮತ್ತೇನು ಹೇಳಿ. ಸರಿ, ಈಗ ಸ್ಥಳೀಯ ಘಟನೆಗಳಿಂದ ಸ್ವಲ್ಪ ಹೊರಬಂದು ನಮ್ಮ ಮುಂದಿನ ವಿಭಾಗದ ಕಡೆ ಗಮನ ಹರಿಸೋಣ. ರಾಜಕೀಯ ಘರ್ಷಣೆಗಳು ಮತ್ತು ಪ್ರತಿಭಟನೆಗಳು. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ಪ್ರಮುಖ ಬೆಳವಣಿಗೆ ಆಯಿತು. ಒಂದೆಡೆ ಬೆಂಗಳೂರು ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಉಮರ್ ಖಾಲಿದ್ ಕುರಿತಾದ ಪುಸ್ತಕ ಓದುವ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಮತ್ತೊಂದೆಡೆ ಇದನ್ನ ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರು ತೀವ್ರವಾಗಿ ಪ್ರತಿಭಟನೆ ನಡೆಸಿದ್ರು. ತಕ್ಷಣವೇ ಅಲರ್ಟ್ ಆದ ಪೊಲೀಸರು ಪ್ರತಿಭಟನಾಕಾರರನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ವಶಕ್ಕೆ ಪಡೆದ್ರು. ಇದು ನಮ್ಮ ನಗರದಲ್ಲಿ ನಡೆಯುತ್ತಿರುವ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನು ಮತ್ತು ಅದಕ್ಕೆ ಆಡಳಿತ ಯಂತ್ರದ ಕ್ಷಿಪ್ರ ಪ್ರತಿಕ್ರಿಯೆಯನ್ನು ಸ್ಪಷ್ಟವಾಗಿ ದಾಖಲಿಸುತ್ತದೆ. ಇದೇ ವೇಳೆ ರಾಜ್ಯ ರಾಜಕಾರಣದಲ್ಲಿ ನಾಯಕರ ನಡುವಿನ ವಾಕ್ಸಮರ ತೀವ್ರಗೊಳ್ತಿದೆ. 15 ದಿನಗಳ ಸುಲ್ತಾನ್. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಬಿಜೆಪಿ ನಾಯಕರೊಬ್ಬರು ಕೊಟ್ಟಿರೋ ಹೇಳಿಕೆ ಇದು. ಪ್ರಸ್ತುತ ಕರ್ನಾಟಕದಲ್ಲಿ ನಡೆಯುತ್ತಿರುವ ರಾಜಕೀಯ ಜಿದ್ದಾಜಿದ್ದಿ ಮತ್ತು ಅಧಿಕಾರದ ಹಗ್ಗಜಗ್ಗಾಟಕ್ಕೆ ಈ ಹೇಳಿಕೆ ಕನ್ನಡಿ ಹಿಡಿಯುತ್ತದೆ. ಇನ್ನು ಆಡಳಿತ ಪಕ್ಷದ ಒಳಗೇನಾಗ್ತಿದೆ ಅಂತ ನೋಡಿದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ತ್ಯಾಗ ಮಾಡಲು ಅಥವಾ ಸೇವೆಯನ್ನು ಮುಂದುವರಿಸಲು ಸಿದ್ಧರಾಗಿದ್ದಾರೆ. ಅವರು ಸಂಪೂರ್ಣವಾಗಿ ರಾಹುಲ್ ಗಾಂಧಿಯವರ ಸೂಚನೆಗಳನ್ನು ಪಾಲಿಸ್ತಾರೆ ಅಂತ ನಾಯಕ ರಾಜಣ್ಣ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯಮಟ್ಟದ ರಾಜಕೀಯ ಸ್ಥಿರತೆಯನ್ನ ಹೈಕಮಾಂಡ್ ನಿರ್ದೇಶನಗಳು ಹೇಗೆ ಕಂಟ್ರೋಲ್ ಮಾಡ್ತೇವೆ ಅನ್ನೋದನ್ನ ಇದು ನಮಗೆ ಸೂಚಿಸುತ್ತದೆ. ಬನ್ನಿ, ಈಗ ರಾಜ್ಯಮಟ್ಟದಿಂದ ಸ್ವಲ್ಪ ಮೇಲೇರಿ ವಿಭಾಗ 3ಕ್ಕೆ ಹೋಗೋಣ. ರಾಷ್ಟ್ರೀಯ ನೀತಿಗಳು ಮತ್ತು ನ್ಯಾಯಾಂಗ. ಭಾರತದ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಈ ಸ್ಟ್ರಿಕ್ಟ್ ಸ್ಟೇಟ್ಮೆಂಟ್ ಗಮನಿಸಿ. ಧಾರ್ಮಿಕ ಚಟುವಟಿಕೆಗಳ ಹೆಸರಿನಲ್ಲಿ ರಸ್ತೆಗಳನ್ನು ನಿರ್ಬಂಧಿಸುವಂತಿಲ್ಲ. ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶಿಸಬಹುದು. ಸಾರ್ವಜನಿಕ ಮೂಲಸೌಕರ್ಯ ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ನಡುವಿನ ಎಲ್ಲೆಗಳ ಬಗ್ಗೆ ನಮ್ಮ ನ್ಯಾಯಾಂಗವು ಎಷ್ಟು ಸ್ಪಷ್ಟ ಮತ್ತು ದೃಢವಾದ ನಿಲುವನ್ನು ಹೊಂದಿದೆ ಅನ್ನೋದನ್ನ ಇದು ಒತ್ತಿ ಹೇಳ್ತದೆ. ಇಲ್ಲಿನ ಮತ್ತೊಂದು ಅತ್ಯಂತ ಪ್ರಮುಖ ಅಂಶ ಅಂದ್ರೆ, ಶಾಸನ ಸಭೆಗಳಲ್ಲಿ ಮಹಿಳಾ ಮೀಸಲಾತಿಯನ್ನು ಜಾರಿಗೊಳಿಸಲು ಸಂಪೂರ್ಣ ಹಾಗೂ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಅನ್ನೋ ಪ್ರಧಾನಿ ನರೇಂದ್ರ ಮೋದಿಯವರ ಈ ದೃಢವಾದ ಭರವಸೆ. ಇದು ಕೇವಲ ಒಂದು ಹೇಳಿಕೆಯಲ್ಲ, ಬದಲಾಗಿ
ಭವಿಷ್ಯದ ಶಾಸಕಾಂಗ ಸುಧಾರಣೆ ಮತ್ತು ರಾಜಕೀಯದಲ್ಲಿ ಮಹಿಳಾ ಪ್ರಾತಿನಿಧ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಇದೊಂದು ಬಹುದೊಡ್ಡ ಹೆಜ್ಜೆಯಾಗಿದೆ. ಇನ್ನು ನಮ್ಮ ಆಟೋಮೊಬೈಲ್ ಉದ್ಯಮದ ಭವಿಷ್ಯದ ಬಗ್ಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿಯವರ ಮುನ್ಸೂಚನೆ ಬಹಳ ಸ್ಪಷ್ಟವಾಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳಿಗೆ ದೀರ್ಘಕಾಲೀನ ಭವಿಷ್ಯವಿಲ್ಲ. ಹೌದು, ನಾವು ದೀರ್ಘಾವಧಿಯ ಪರಿಸರ ಸ್ನೇಹಿ ಮತ್ತು ಸಮರ್ಥನೀಯ ಪರ್ಯಾಯಗಳತ್ತ ಅಂದರೆ ಸಸ್ಟೈನಬಲ್ ಆಲ್ಟರ್ನೇಟಿವ್ಸ್ ಕಡೆಗೆ ಪರಿವರ್ತನೆ ಹೊಂದಲೇಬೇಕಾದ ಅನಿವಾರ್ಯತೆಯನ್ನ ಇದು ನಮಗೆ ಮನವರಿಕೆ ಮಾಡಿಕೊಡ್ತದೆ. ಇದೆಲ್ಲದರ ಜೊತೆಗೆ ವಿಭಾಗ 4ರಲ್ಲಿ ನಾವು ಪರಿಸರ ಸಂರಕ್ಷಣಾ ಕ್ರಮಗಳು ಮತ್ತು ಭವಿಷ್ಯದ ಗುರಿಗಳ ಬಗ್ಗೆ ಮಾತಾಡೋಣ. ಗ್ಲೋಬಲ್ ವಾರ್ಮಿಂಗ್ ಇದು ಬರೀ ಒಂದು ಪದ ಅಲ್ಲ, ನಮ್ಮ ಮುಂದಿರೋ ಅತಿದೊಡ್ಡ ಸವಾಲು. ಈ ಸವಾಲನ್ನ ಎದುರಿಸಲು ಸಚಿವ್ ಖಂಡ್ರೆ ಅವರು ಕರ್ನಾಟಕಕ್ಕಾಗಿ ಒಂದು ಸಮಗ್ರ ಹವಾಮಾನ ಕ್ರಿಯಾ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ. ಜಾಗತಿಕ ಹವಾಮಾನ ಬಿಕ್ಕಟ್ಟನ್ನು ಎದುರಿಸಲು ಸ್ಥಳೀಯ ಸರ್ಕಾರಗಳು ಕೇವಲ ಚರ್ಚೆ ಮಾಡದೆ ಭವಿಷ್ಯದ ದೃಷ್ಟಿಯಿಂದ ಹೇಗೆ ನಿರ್ಣಾಯಕ ಹಾಗೂ ರಚನಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿವೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಕೊನೆಯದಾಗಿ ವಿಭಾಗ 5 ಸ್ವಲ್ಪ ಪಾಸಿಟಿವ್ ಆದ ವಿಚಾರಗಳ ಕಡೆ ಬರೋಣ. ಅದೇ ವ್ಯಾಪಾರ ಮತ್ತು ಉದ್ಯಮಶೀಲತೆಯ ಯಶಸ್ಸು. 2016 ಕೋಟಿ ರೂಪಾಯಿ ಈ ಒಂದು ಬೃಹತ್ ಮೊತ್ತ ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ. ಕರ್ನಾಟಕ ಸ್ಯಾಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಅಂದ್ರೆ ನಮ್ಮ KSDL ತನ್ನ 110 ವರ್ಷಗಳ ಇತಿಹಾಸದಲ್ಲೇ ಅತಿ ಹೆಚ್ಚು ವಹಿವಾಟು ನಡೆಸಿ ಈ ಐತಿಹಾಸಿಕ ಮೈಲಿಗಲ್ಲನ್ನು ತಲುಪಿದೆ. ಸರ್ಕಾರಿ ಸ್ವಾಮ್ಯದ ಉದ್ಯಮವೊಂದು ಹೇಗೆ ಅದ್ಭುತ ಆರ್ಥಿಕ ಯಶಸ್ಸನ್ನು ಸಾಧಿಸಬಹುದು ಎನ್ನುವುದನ್ನ ಇದು ಸಾಬೀತುಪಡಿಸುತ್ತದೆ. ದೊಡ್ಡ ದೊಡ್ಡ ಕಂಪನಿಗಳ ಸಾಧನೆಗಳ ಜೊತೆಗೆ ಸಾಮಾನ್ಯರ ಯಶಸ್ಸಿನ ಕಥೆಗಳು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಉಡುಪಿಯ IIJJ ಸಂಸ್ಥೆಯು ಬೆಳಮಣ್ ನಿವಾಸಿ ಸುಮತಿ ಆಚಾರ್ಯ ಅವರನ್ನು ಒಬ್ಬ ಯಶಸ್ವಿ ಆಭರಣ ಉದ್ಯಮಿಯಾಗಿ ರೂಪಾಂತರಿಸಿದೆ. ಈ ಸ್ಫೂರ್ತಿದಾಯಕ ಯಶಸ್ಸಿನ ಕಥೆ ನಮಗೇನ್ ಹೇಳುತ್ತೆ ಅಂದ್ರೆ, ಸರಿಯಾದ ಮಾರ್ಗದರ್ಶನ ಸಿಕ್ಕರೆ ಯಾರು ಬೇಕಾದ್ರೂ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬಹುದು. ಅಂಕಿ ಅಂಶಗಳಾಚೆಗಿನ ಈ ಮಾನವೀಯ ಸಾಧನೆ ನಿಜಕ್ಕೂ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ. ಇವತ್ತಿನ ಈ ಕಂಪ್ಲೀಟ್ ವಿಶ್ಲೇಷಣೆ ನೋಡಿದ್ಮೇಲೆ ನಮಗೊಂದು ಪ್ರಶ್ನೆ ಕಾಡೋದು ಸಹಜ. ದಿನನಿತ್ಯ ನಡೆಯುವ ಸ್ಥಳೀಯ ಅಡೆತಡೆಗಳು ಮತ್ತು ಘಟನೆಗಳು ಒಂದು ರಾಜ್ಯದ ಭವಿಷ್ಯವನ್ನು ರೂಪಿಸ್ತವೆಯಾ ಅಥವಾ ಮೇಲಿನಿಂದ ಬರುವ ರಾಷ್ಟ್ರೀಯ ನೀತಿಗಳು ಮತ್ತು ಯೋಜನೆಗಳು ಅದನ್ನು ನಿರ್ಧರಿಸ್ತವೆಯಾ? ಅಸ್ಥಿರತೆಯ ದೈನಂದಿನ ಸುದ್ದಿಗಳ ನಡುವೆ ದೀರ್ಘಕಾಲೀನ ಅಭಿವೃದ್ಧಿಯ ಹೆಜ್ಜೆಗಳನ್ನು ನಾವು ಹೇಗೆ ಬ್ಯಾಲೆನ್ಸ್ ಮಾಡಿ ನೋಡಬೇಕು? ಈ ಆಳವಾದ ಪ್ರಶ್ನೆಯೊಂದಿಗೆ ಇಂದಿನ ಈ ವಿವರಣೆಯನ್ನು ಮುಕ್ತಾಯಗೊಳಿಸೋಣ. ನಮ್ಮ ಸುತ್ತಮುತ್ತಲಿನ ಘಟನೆಗಳನ್ನು ಒಂದು ಹೊಸ ದೃಷ್ಟಿಕೋನದಿಂದ ನೋಡಲು ಈ ವಿಶ್ಲೇಷಣೆ ಖಂಡಿತ ಸಹಕಾರಿಯಾಗಿದೆ ಅಂತ ಭಾವಿಸ್ತೇನೆ. ಧನ್ಯವಾದಗಳು.